ಇದು ಮೂಲ ಸಮಾಧಿ ರೀ. ಇದು ಇಲ್ಲೇ ಅವರ ಆಲದ ಸಸಿಯನ್ನು ನೆಟ್ಟಿದ್ದು. ಸಂಗೊಳ್ಳಿ ರಾಯಣ್ಣನಂಥ ಗಂಡು ಮಕ್ಕಳು ಜನಿಸಲಿ ಅಂಥೇಳಿ ಕೆಲವೊಂದಷ್ಟು ಮಂದಿ ಕಾಯಿ ಕಟ್ತಾರೆ, ಅಥವಾ ತಮ್ಮ ಯಾವುದೇ ಒಂದು ವೈಯಕ್ತಿಕ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿರ್ತಾರೆ. ತೊಟ್ಟಿಲು ಅಂತಂದರೆ ರಾಯಣ್ಣ ಬದುಕಿದ್ದು ಎಷ್ಟು ವರ್ಷ? 35 ವರ್ಷ ಜೀವನ ಮಾಡಿದ್ದಾರೆ ಅವರು. ನಮ್ಮ ಸಂಗೊಳ್ಳಿ ರಾಯಣ್ಣ ನಮ್ಮ ಜೊತೆ ಜೀವಂತವಾಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಇಲ್ಲಿ ಒಂದು ಆಲದ ಸಸಿಯನ್ನು ನೆಡ್ತಾರೆ ಅವರು ಸಮಾಧಿ ಮೇಲೆ. ಅಳ್ಬೇಡವ, ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗಿ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ. ತಂಗಿರ, ತಂದೆ ತಾಯಂದ್ರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರತಂತ್ರದಿಂದ ಪಾರು ಮಾಡಕ ಹೋರಾಡಿದ್ರು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡಿದ್ರು. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡು ಆರ್ಯು ಗೇಡಿ. ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳುಡ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿಗೆ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ, ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಹರ ಹರ ಮಹಾದೇವ್. ಹಾಂ, ಅಲ್ಲಿ ಭೇಟಿ ಮಾಡಿದ್ರಲ್ಲ ನೀವೇನ? ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿ ನಂದಗದ ಅಂತ ಆಗ್ಬಿಟ್ಟು. ಓ, ಇನ್ನೂ ಕಾಮಗಾರಿ ಇದೆ. ಬೋರ್ಡ್ ಅಷ್ಟೇ ಬರೆಸ್ಬೇಕು. ಒಳಗಡೆ ಹೋಗೋಣ, ಒಳಗಡೆ ಹೋಗೋಣ ಬನ್ನಿ ಸರ್. ಓ, ಇದು ಪಾರ್ಕ್ ಥರ ಮಾಡಿದ್ದೀರಾ? ಸಂಗೊಳ್ಳಿ ರಾಯಣ್ಣ ಸಮಾಧಿ ಸುತ್ತ ಇದು ಪಾರ್ಕ್ ಮಾಡಿದ್ದಾರೆ ಮೇಡಮ್. ಇದು ಏನಂತಾರೆ, ಸ್ಟೇಡಿಯಮ್ಮು. ಓ, ಏನು ನಡೆಯುತ್ತೆ ಇಲ್ಲಿ ಸ್ಟೇಡಿಯಮಲ್ಲಿ? ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಕಾರ್ಯಕ್ರಮಗಳು ಮಾಡ್ತಾರೆ. ಓ, ಎಲ್ಲನೂ ಇಲ್ಲಿ ಮಾಡ್ತೀರಾ? ಸರ್ ಬನ್ನಿ, ಬನ್ನಿ, ಹಾರ ಹಾಕೋಣ. ತೋರಿಸಿ. ಆಕಾಶ ತಗೊಳ್ಳಿ. ಹಚ್ಕೊಂಡಿದ್ದೀನಿ. ಮೂಲ ಸಮಾಧಿ ಅಲ್ಲಿದೆ. ಬನ್ನಿ ಸರ್, ಅಲ್ಲೇ ಹೋಗಿ ಮಾತಾಡೋಣ. ಇದೆಲ್ಲ ತೆಂಗಿನಕಾಯಿ ಎಲ್ಲ ಕಟ್ಟಿದಾರಲ್ಲ, ಏನು ಮೇಡಮ್? ಇದು ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಅವರ ಒಂದು ಅಭಿಮಾನಿಗಳು ಅವರು ಅಥವಾ ಅವರ ಒಂದು ಭಕ್ತರು ಸಂಗೊಳ್ಳಿ ರಾಯಣ್ಣನಂಥ ಗಂಡು ಮಕ್ಕಳು ಜನಿಸಲಿ ಅಂಥೇಳಿ ಕೆಲವೊಂದಷ್ಟು ಮಂದಿ ಕಾಯಿ ಕಟ್ತಾರೆ, ಅಥವಾ ತಮ್ಮ ಯಾವುದೇ ಒಂದು ವೈಯಕ್ತಿಕ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿರ್ತಾರೆ. ತೊಟ್ಟಿಲು ಅಂತಂದರೆ ಯಾರು ತಾವು ಹರಕೆಯನ್ನು ತೀರಿಸಿ ರಾಯಣ್ಣನ ಹೆಸರಲ್ಲೇ ಏನು ಮಕ್ಕಳು ಇದು ಹರಕೆ ಇದು ಮಾಡಿಕೊಂಡಿರ್ತಾರಲ್ರಿ, ಅವ್ರು ಬಂದು ತೊಟ್ಟಿಲು ಕಟ್ಟಿ ಹೋಗ್ತಾರೆ.
ಓಕೆ ಸರ್, ರಾಯಣ್ಣ ಅವರು ಸಮಾಧಿ ಇಲ್ಲಿದೆ. ರಾಯಣ್ಣ ಅವರು ಗಲ್ಲಿಗೇರಿಸಿದ ನಂತರ ಅಂತ್ಯಕ್ರಿಯೆ ಹೇಗಾಗುತ್ತೆ? ಅಲ್ಲಿಂದ ಯಾಕೆ ಇಲ್ಲಿಗೆ ತರ್ತಾರೆ? ಅಂದರೆ ಅವರು ಬ್ರಿಟಿಷ್ ಅಧಿಕಾರಿಗಳು ಆ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದಷ್ಟು ಜನರಿಗೆ ಅದರದ್ದು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಸಂಗೊಳ್ಳಿ ಗ್ರಾಮದ ಬಿಚ್ಚಗತ್ತಿ ಚನ್ನಬಸಪ್ಪ, ಆಮೇಲೆ ಅವನ ತಾಯಿ ಕೆಂಚಮ್ಮ, ಅನೇಕ ಸಂಗೊಳ್ಳಿ ಗ್ರಾಮದ ಮತ್ತು ನಂದಗಡ ಗ್ರಾಮದ ಎಲ್ಲರೂ ಅಭಿಮಾನಿಗಳು ಕೂಡಿ ಅವನನ್ನು ಅಂತ್ಯ ಸಂಸ್ಕಾರವನ್ನು ಇಲ್ಲಿ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣವರ ಅಂತ್ಯ ಸಂಸ್ಕಾರವನ್ನು ಮಾಡಿದ ನಂತರ ಅವರ ಏನು ಜೀವದ ಗೆಳೆಯಾಗಿರ್ತಕ್ಕಂಥ ಬಿಚ್ಚಗತ್ತಿ ಚನ್ನಬಸಪ್ಪ ಅವರು ನಮ್ಮ ಸಂಗೊಳ್ಳಿ ರಾಯಣ್ಣ ನಮ್ಮ ಜೊತೆ ಜೀವಂತವಾಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಇಲ್ಲಿ ಒಂದು ಆಲದ ಸಸಿಯನ್ನು ನೆಡ್ತಾರೆ ಅವರು ಸಮಾಧಿ ಮೇಲೆ. ಆ ಆಲದ ಸಸಿ ಇವತ್ತು ಇಂಥ ದೊಡ್ಡ ಹೆಮ್ಮರವಾಗಿ ಬೆಳೆದದ್ರಿ ಇದು. ಅವರ ಆತ್ಮೀಯ ಗೆಳೆಯ ಬಿಚ್ಚಗತ್ತಿ ಚನ್ನಬಸಪ್ಪ ಅವರು ನೆಟ್ಟಿರ್ತಕ್ಕಂಥ ಆಲದ ಸಸಿ. ಅವರು ಆ ಒಂದು ಸಮಾಧಿಯ ಮೇಲೆ ಒಂದು ಜಂಗಮರ ವೇಷವನ್ನು ಭಾವಾನ ವೇಷ ಹಾಕ್ಕೊಂಡು ಇಲ್ಲೇ ತಮ್ಮ ಅಂತಿಮ ದಿನಗಳನ್ನು ಕಳೀತಾರೆ. ಅವರು ಈ ಸಮಾಧಿಯನ್ನು ಪೂಜೆ ಮಾಡಿಕೊಡ್ತಾ ಆಲದ ಗಿಡನ ಪೋಷಣೆ ಮಾಡ್ಕೊತ ಬೆಳೀತಾರೆ ರೀ. ಅವರು ಅಂತ್ಯ ಆದ ನಂತರ ಇಲ್ಲಿ ಚವ್ಹಾಣ್ ಅನ್ನುವಂಥ ಒಂದು ಕುಟುಂಬದವರು ಈ ಚನ್ನಬಸಪ್ಪ ಅವರು ಈ ಸಮಾಧಿಯ ಪೂಜೆ ಮಾಡಿ ಬಿಟ್ಟ ನಂತರ ಅದನ್ನು ಇವ್ರ ಮನೆಯನ್ನವರು ಮುಂದುವರಿಸ್ಕೊಂಡು ಬಂದಾರ ರೀ. ಈಗ ಎಷ್ಟನೇ ತಲೆ ಅಜ್ಜಿ ನಿಮ್ಮದು ಪೂಜೆ ಮಾಡೋದು? 4ನೇ ತಲೆದ ಮಾರದಿಂದ ಅವರು ಪೂಜೆ ಮಾಡ್ಕೊತ ಬಂದಾರೆ. ಈಗ 5ನೇ ತಲೆಮಾರಿದವರು ಪೂಜೆ ಮಾಡ್ತಾ ಇದ್ದಾರೆ ಇವ್ರ ಮಗ. ಅವರು ಚನ್ನಬಸಪ್ಪ ಅವರು ಕಾಲವಾದ ನಂತರ ಅಂದಿನಿಂದ ಇಂದಿನವರೆಗೂ ಇವರು ಪೂಜೆ ಮಾಡ್ಕೊತ ಬರ್ತಾ ಇದ್ದಾರೆ. ಇಲ್ಲಿದೆ ಮೂಲ ಸಮಾಧಿ. ಇಲ್ಲಿದೆ ನೋಡಿ, ಇದು ಮೂಲ ಸಮಾಧಿ ರೀ. ಇದು ಇಲ್ಲೇ ಅವರ ಆಲದ ಸಸಿಯನ್ನು ನೆಟ್ಟಿದ್ದು ಇದೇ ನೋಡಿರಿ, ಹಳೆ ಮರ. ಮತ್ತು ಇದು ಹೊಸ ಮರಕ್ಕೆ ತನ್ನ ಒಂದು ಇದನ್ನು ಕೊಟ್ಟು ಅದು ದೊಡ್ಡ ಮರವಾಗಿದೆ. ಇಲ್ಲಿ ಬಂದಾಗ 3 ಮರ ಅಂತ ಹೊರಗಡೆ ಕಾಣಿಸುತ್ತೆ, ಆದರೆ ಇದೆಲ್ಲ ಒಂದೇ ಮರ ರೀ. ಸರ್, ಬ್ರಿಟಿಷರು ಅಂತ್ಯಕ್ರಿಯೆ ಮಾಡಲ್ಲ ಅಂತಂದ್ರೆ ಪ್ರೋಸೆಸ್ ಹೇಗಿತ್ತು? ಆಗ ಅವ್ರು ಏನು ಮಾಡಿದ್ರು ಮೇಡಮ್, ಇಲ್ಲಿ ಕೆಲವೊಂದಷ್ಟು ಅಭಿಮಾನಿಗಳಿಗೆ ಅದನ್ನು ಅಂತ್ಯಕ್ರಿಯೆ ಮಾಡುವಂಥ ಕೆಲಸವನ್ನು ಅವರು ಸೂಚನೆ ಮಾಡಿ ಹೋದರು ಮೇಡಮ್. ಯಾಕಂದ್ರೆ ಗಲ್ಲಿಗೆ ಹಾಕಿದ ನಂತರ ಅವರ ಅಂತ್ಯ ಸಂಸ್ಕಾರ ಮಾಡಿಸ್ತಕ್ಕಂಥ ಜವಾಬ್ದಾರಿ ಆಯಾ ಇವ್ರದ್ದು ಸರ್ಕಾರದಿರ್ತದೆ. ಯಾಕಂದರೆ ಈಗ ನಾವು ಏನು ಪದ್ಧತಿ ಅಳವಡಿಸ್ಕೊಂಡಿಲ್ಲ ರೀ ನಮ್ಮಲ್ಲಿ, ಈಗ ನ್ಯಾಯಾಲಯದೊಳಗೆ ಯಾವ ರೀತಿ ವ್ಯವಸ್ಥೆ ಇದೆ ಅದೇ ವ್ಯವಸ್ಥೆ ಅವಾಗನೇ ಇತ್ತು. ಯಾಕಂದ್ರೆ ಅದನ್ನೇ ನಾವೀಗ ಮುಂದುವರಿಸ್ಕೊಂಡು ಬಂದಿದ್ದೀವಿ ರೀ. ಬಾಡಿನ ಕೊಡೋರು ಕೊಡ್ತಿದ್ರು, ಅವರಿಗೆ ಯಾರಿದ್ದಾರೆ ಅವ್ರ ಮನೆ ತಂದವರು ಅಥವಾ ಯಾರಿಗೆ ಕೇಳ್ತಾರೆ ಅವ್ರಿಗೆ ಕೊಡೋರು. ಯಾರು ಬೇಕು ಯಾರು ಇಲ್ಲ ಅಂದ್ರೆ ಅವ್ರಿಗೆ ಅಂತ್ಯ ಸಂಸ್ಕಾರ ಯಾರು ಮಾಡಲಿಕ್ಕೆ ಅವರಿಗೆ ಸೂಚನೆ ಮಾಡಿ ಅದನ್ನು ಕೆಲಸ ಮಾಡಿಸಿರ್ಬೋದು. ಸ್ನೇಹಿತರೆ, ರಾಯಣ್ಣ ಅವ್ರನ್ನ ಗಲ್ಲಿಗೇರಿಸಿದ ನಂತರ ನಂದಗಡದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಆ ಪ್ರದೇಶದಿಂದ ಇಲ್ಲಿಗೆ ಬರೋದಕ್ಕೆ. ಇಲ್ಲಿ ಒಂದು ಅವರ ಸ್ನೇಹಿತರಾದಂಥ ಬಿಚ್ಚುಗತ್ತಿ ಚನ್ನಬಸಪ್ಪನವರು ರಾಯಣ್ಣ ಅವ್ರ ಬಗ್ಗೆ ಅಪಾರ ಪ್ರೀತಿ ಇದೆ, ವಿಶ್ವಾಸ ಇದೆ. ರಾಯಣ್ಣವರಲ್ಲಿ ಅವ್ರ ಹೆಸರು ಕೂಡ ಬೆರೆತೋಗಿದೆ. ಆ ರೀತಿ ಅವ್ರ ಬಗ್ಗೆ ನಂಬಿಕೆ ಇತ್ತು. ತನ್ನ ಪ್ರೀತಿಯ ಆಪ್ತ ಸ್ನೇಹಿತನೇ ಮರಣವನ್ನು ಹೊಂದಿದ್ನಲ್ಲ ಅಂತ ಹೇಳಿ, ಅದರಲ್ಲೂ ವೀರ ಮರಣ, ಸಾಮಾನ್ಯ ಅಂತ ಹೇಳೋಕ್ಕೆ ಅಸಾಧ್ಯವಾದ ಮಾತು. ಹಂಗಾಗಿ ಅವರ ನೆನಪಿಗೋಸ್ಕರ ಇಲ್ಲಿ ತಂದು ಅಂತ್ಯಕ್ರಿಯೆ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಆಲದ ಮರಕ್ಕೂ ಅವ್ರಿಗೂ ಕನೆಕ್ಷನ್ ಆಗಿದೆ ಅಂತ ನಮ್ಮ ಕಳೆದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಆಲದ ಮರನ ನೆಟ್ಟು ಪಾಲನೆ ಪೋಷಣೆ ಮಾಡಿ ತಮ್ಮ ಜೀವಿತಾವಧಿಯನ್ನು ಇಲ್ಲೇ ಕಳೀತಾರೆ. ಯಾಕೆಂದರೆ ಆಲದ ಮರ ದೊಡ್ಡದಾಗಿ ತುಂಬ ಜನಕ್ಕೆ ನೆರಳು ಕೊಡುತ್ತೆ ಅನ್ನೋದು ಆವಾಗಿನ ಕಾಲದ ಕಲ್ಪನೆ ಅಕ್ಷರಶಃ ಸತ್ಯ. ಯಾಕೆಂದರೆ ಇವಾಗ ನಾನು ನಿಂತ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಒಂದು ಮರ ಹಾಕಿದ್ದಾರೆ, ಅದ್ರ ಬೇರು ಅಲ್ಲೊಂದಿದೆ ಇಲ್ಲೊಂದಿದೆ, ತುಂಬ ಸುತ್ತ ಹರಡ್ಕೊಂಡಿದೆ. ಅದ್ರ ಜೊತೆಗೆ ಇಲ್ಲಿನ ಜನರು ಯಾವ ರೀತಿ ನಂಬ್ತಾರೆ ಅಂತ ಹೇಳಿದರೆ, ಸಂಗೊಳ್ಳಿ ರಾಯಣ್ಣನವರ ಆತ್ಮ ಇನ್ನೂ ಕೂಡ ಇಲ್ಲೇ ಇದೆ, ಅವರು ಜೀವಂತವಾಗಿದ್ದಾರೆ. ಈ ಪ್ರತಿಯೊಂದು ಮಣ್ಣಲ್ಲಾಗಿರ್ಬೋದು, ಈ ಗಾಳಿಲಾಗಿರ್ಬೋದು, ಈ ಮರದಲ್ಲಾಗಿರ್ಬೋದು, ಇಲ್ಲೇ ರಾಯಣ್ಣ ಇದ್ದಾರೆ. ಯಾಕೆಂದರೆ ಯಾವುದೇ ಒಂದು ಶುಭ ಕಾರ್ಯ ಆಗಿರ್ಬೋದು, ಅವ್ರ ಕಷ್ಟ ಸುಖಗಳಾಗಿರ್ಬೋದು, ನಾವು ಹೇಗೆ ದೇವರಿಗೆ ಹರಕೆ ಕಟ್ಕೊಳ್ತೀವಿ ಅದೇ ರೀತಿ ರಾಯಣ್ಣನೇ ಇಲ್ಲಿ ದೇವರು. ನಮಗೆ ಸಂಗೊಳ್ಳಿ ರಾಯಣ್ಣನೇ ದೇವರು ಅಂತ ಹೇಳಿ ಅವರಿಗೆ ಮನಸ್ಸಲ್ಲಿ ಏನನ್ಸುತ್ತೆ, ಯಾವ ಪ್ರಾಬ್ಲಮ್ ಇದೆ ಅದಕ್ಕೆ ಪರಿಹಾರ ಕೊಡಪ್ಪ ರಾಯಣ್ಣ ಅಂತ ಹೇಳಿ ಈ ರೀತಿ ಕಾಯಿ ಕಟ್ಕೊಂಡು ಅವ್ರ ಹರಕೆನ ತೀರಿಸ್ತಾರೆ. ಅದರಲ್ಲೂ ಮಹಿಳೆಯರು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ, ನನಗೆ ಪಾಪ ಆಗಿಲ್ಲ ಅಥವಾ ನನಗೆ ತುಂಬ ವರ್ಷಗಳ ಕಾಲ ಗಂಡು ಮಕ್ಕಳು ಬೇಕು ಅಥವಾ ಹೆಣ್ಮಕ್ಳು ಬೇಕು, ಅದು ಮಕ್ಕಳು ಇಲ್ಲ ಅಂದವರು ಕೂಡ ತೊಟ್ಲು ಮುಖಾಂತರ ಕಟ್ಟಿ ಹರಕೆ ಫಲಗೊಂಡು ನಂತರ ಅವರ ಹರಕೆನ ತೀರಿಸಿ ಹೋಗಿದ್ದ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅದಕ್ಕೋಸ್ಕರನೇ ಇಲ್ಲಿ ತೊಟ್ಲುಗಳಿದೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಅಂತ ಕೈಗೆ ಹಾಕ್ತಾರಲ್ಲ ಆ ಬ್ಯಾಂಡ್ ಕೂಡ ಇದೆ. ಯುವಕರು ಬಂದು ಅವ್ರಿಗೇನಿಷ್ಟ ಕಷ್ಟ ಅಂತ ಹೇಳಿ ತಿಳಿಸ್ಕೋಬೇಕು ಅಂತ ಹೇಳಿದರೆ ಈ ರೀತಿ ದಾರನ ಕಟ್ಟೋದು, ಕಪ್ಪು ದಾರ ಅಥವಾ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಎಲ್ಲನೂ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ನಮ್ಮ ರಾಯಣ್ಣವರು ಇಂದು ಕೂಡ ನಮ್ಮ ನೆಲದಲ್ಲಿ, ಜಲದಲ್ಲಿ, ಭಾಷೆಯಲ್ಲಿ
ಕಿತ್ತೂರು ಅಷ್ಟೇ ಅಲ್ಲ, ನಂದಗಡದಷ್ಟೇ ಅಲ್ಲ, ಇಡೀ ಕರುನಾಡಲ್ಲೂ ಕೂಡ ಅವರು ಬೆರ್ತೋಗಿದ್ದಾರೆ. ಇಲ್ಲಿ ರಾಯಣ್ಣವರ ಸಮಾಧಿ ಎದುರುಗಡೆಗೆ ಒಂದು ದೊಡ್ಡ ಕಂಬ ಕಟ್ಟಿದ್ದಾರೆ. ಏನು ಸರ್ ಇದು? ಇದು ಶಿವಸ್ತಂಭ ಮೇಡಮ್. ನಮ್ಮ ಭಾರತ ಸರ್ಕಾರದ ಲೋಗೋವನ್ನು ಹೊಂದಿರತಕ್ಕಂಥ 4 ಮುಖದ ಶಿವವನ್ನು ಹೊಂದಿರತಕ್ಕಂಥ ಒಂದು ನಮ್ಮ ರಾಷ್ಟ್ರೀಯ ಲಾಂಛನ. ಓ, ಸಿಂಹ ಇದೆ ಅಲ್ಲಿ, ಭಾರತ ಸರ್ಕಾರದ ಲೋಗೋ ಇದೆಯಾ? ಲೋಗೋ ಇದೆ. ಹೌದೌದು, ಶಿವಸ್ತಂಭ ಇದೆ. ಆ ಶಿವಸ್ತಂಭವನ್ನು ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬಲಿದಾನ ಮಾಡಿದಂಥ ವ್ಯಕ್ತಿಗಳ ಸಮಾಧಿಯ ಮುಂದೆ ಭಾರತ ಸರ್ಕಾರ ಅವರ ಮುಂದೆ ಈ ಶಿವಸ್ತಂಭವನ್ನು ನಿಲ್ಲಿಸುವ ಮೂಲಕ ಗೌರವ ಸೂಚಿಸುವಂಥ ಕೆಲಸ ಮಾಡಿದ್ರಿ. 1957ರಲ್ಲಿ ಈ ಶಿವಸ್ತಂಭವನ್ನು ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಈ ಶಿವಸ್ತಂಭವನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ರಾಯಣ್ಣ ಒಬ್ಬ ರಾಷ್ಟ್ರೀಯ ಪುರುಷ, ರಾಷ್ಟ್ರದ ಏಕತೆಗಾಗಿ, ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾನೆ. ಅವನಿಗೆ ನಾವು ರಾಷ್ಟ್ರೀಯ ಗೌರವವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ರಾಷ್ಟ್ರೀಯ ಸ್ಮಾರಕವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಯಣ್ಣ ಅವ್ರದ್ದು ಯಾವ ರೀತಿ ಯುದ್ಧ ಮಾಡಿದ್ರು, ರಾಯಣ್ಣ ಅಂದ್ರೆ ಯಾರು, ಕಿತ್ತೂರು ಸಂಸ್ಥಾನಕ್ಕೆ ರಾಯಣ್ಣ ಯಾವ ರೀತಿ ಹೋರಾಡಿದ್ರು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ನೋಡಿ. ರಾಯಣ್ಣವ್ರು ಗೆರಿಲ್ಲಾ ಯುದ್ಧದ ರೂವಾರಿ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಯುದ್ಧ ಮಾಡಿದ್ರು, ಅವ್ರ ಕಾನ್ಸೆಪ್ಟ್ ಏನಾಗಿತ್ತು ಅಂತ ಈ ಕಡೆ ಸೈಡ್ ಇದ್ರೆ, ಮತ್ತೊಂದು ಭಾಗದಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕಿತ್ತೂರು ಸಂಸ್ಥಾನದ ವೀರ ಪರಂಪರೆ, ವೀರತನದ ಪರಂಪರೆ ಏನಾಗಿತ್ತು, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವ್ರಿಗೆ ಯಾವ ರೀತಿ ಸಂಬಂಧ ಇತ್ತು. ಯಾಕೆಂದರೆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನವರು ಮಾನಸ ಪುತ್ರ ಅಂತ ಸ್ವಇಚ್ಛೆಯಿಂದ ಘೋಷಣೆ ಮಾಡ್ಕೊಂಡಿದ್ರು. ಅದು ಕಿತ್ತೂರು ಸಂಸ್ಥಾನಕ್ಕೆ ಗೊತ್ತಿತ್ತು. ಮೊದಲನೇ ಕಿತ್ತೂರು ಮತ್ತು ಆಂಗ್ಲ ಯುದ್ಧದಲ್ಲಿ ಜಯಬೇರಿ ಬಾರಿಸಿದ್ರು. ಅದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಪರಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ರಾಯಣ್ಣ ಹುಟ್ಟಿದ ದಿನ, ಸ್ವಾತಂತ್ರ್ಯೋತ್ಸವ, ರಾಯಣ್ಣನ ಹುತಾತ್ಮರ ದಿನ, ಗಣರಾಜ್ಯೋತ್ಸವ ಅಂತ ಹೇಳಿ ಸರ್ ಜನವರಿ 26ರಂದು 1831 ಜನವರಿ 26ರಂದು ಅವ್ರನ್ನ ಗಲ್ಲಿಗೆ ಹಾಕ್ತಾರೆ. ಅವತ್ತನ ಇದು ಆಗಸ್ಟ್ 15 1796ರಂದು ಸಂಗೊಳ್ಳಿ ರಾಯಣ್ಣವರು ಜನಿಸ್ತಾರೆ. ಅಂದರೆ ಭಾರತದ ಸ್ವಾತಂತ್ರ್ಯಕ್ಕೂ ಮತ್ತು ಗಣರಾಜ್ಯೋತ್ಸವಕ್ಕೂ ಸಂಗೊಳ್ಳಿ ರಾಯಣ್ಣವರಿಗೂ ಮತ್ತು ಅವರ ಬಲಿದಾನಕ್ಕೂ ಹುಟ್ಟಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ತಪ್ಪಿದೆ. 1796 ಕರೆಕ್ಟ್ ಆದದ್ದು. ಓಕೆ, ಹಂಗೆ ರಾಯಣ್ಣ ಬದುಕಿದ್ದು ಎಷ್ಟು ವರ್ಷ? 35 ವರ್ಷ ಜೀವನ ಮಾಡಿದ್ದಾರೆ ಅವರು. ಅಂದ್ರೆ ಚಿರ ಯುವಕ, ಹುಮ್ಮಸ್ಸು, ಆಯಸ್ಸು, ಛಲ ಎಲ್ಲ ಇರುವಂಥ ವ್ಯಕ್ತಿ. ಅದಕ್ಕೋಸ್ಕರನೇ ಬ್ರಿಟಿಷರು ಬೇಗ ಗಲ್ಲಿಗೇರಿಸ್ಬಿಟ್ರು. ಅದೃಷ್ಟವಶಾತ್ ರಾಯಣ್ಣ ಅವರು ವೀರಮರಣ ಹೊಂದಿದ ದಿನವನ್ನೇ ನಾವು ಇವತ್ತು ಗಣರಾಜ್ಯೋತ್ಸವ ದಿನವಾಗಿ ಅದ್ಧೂರಿಯಾಗಿ ಇಡೀ ರಾಜ್ಯದ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತೀವಿ. ಅದನ್ನು ಇಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ ಬಲಿದಾನ ಮಾಡಿದ ಕನ್ನಡ ನಾಡಿನ ಗಂಡುಗಲಿ ಕ್ರಾಂತಿವೀರ ಹುತಾತ್ಮ ಸಂಗೊಳ್ಳಿ ರಾಯಣ್ಣ ಅವರ ಸ್ಮರಣಾರ್ಥಕ, ಅಂದರೆ ಸಂಗೊಳ್ಳಿ ರಾಯಣ್ಣವರ ನೆನಪಿಗೋಸ್ಕರ ಇಲ್ಲಿ ಕಟ್ಟಿದ್ದಾರೆ ಸರ್. 1796ರಿಂದ 1831 ರಾಯಣ್ಣವರ ಜೀವಿತಾವಧಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.